ಜನಸಭೆ ನ್ಯೂಸ್ ವೀಕ್ಷಕರಿಗೆ ಸ್ವಾಗತ. ನೀರಿಗಾಗಿ 18ನೇ ವಾರ್ಡ್ ನಿವಾಸಿಗಳ ಆಕ್ರೋಶ, ನಗರಸಭೆ ವಿರುದ್ಧ ಪ್ರತಿಭಟನೆ. ನೀರಿಲ್ಲದೆ ಕಂಗಾಲಾದ 18ನೇ ವಾರ್ಡ್ ನಿವಾಸಿಗಳು ನಗರಸಭೆ ವಿರುದ್ಧ ರಸ್ತೆಗಿಳಿದು ಪ್ರತಿಭಟನೆ. ಒಂದು ತಿಂಗಳಿನಿಂದ ಬಾರಿದ ನೀರು, ಖಾಲಿ ಕೊಡಗಳೊಂದಿಗೆ ಮಹಿಳೆಯರ ಆಕ್ರೋಶ. ಚಿಂತಾಮಣಿ ನಗರದ 18ನೇ ವಾರ್ಡ್ ವ್ಯಾಪ್ತಿಯಲ್ಲಿ ಕಳೆದ ಒಂದು ತಿಂಗಳಿನಿಂದ ಕುಡಿಯುವ ನೀರಿನ ಸರಬರಾಜು ಸಂಪೂರ್ಣವಾಗಿ ಸ್ಥಗಿತಗೊಂಡಿದ್ದು, ಬೇಸತ್ತ ನಿವಾಸಿಗಳು ಇಂದು ಬೀದಿಗಿಳಿದು ವಾರ್ಡಿನ ಬೋರ್ವೆಲ್ ಎದುರುಗಡೆ ಪ್ರತಿಭಟನೆ ನಡೆಸಿದರು. ವಾರ್ಡ್ ಸಂಖ್ಯೆ 18ರ ನಿವಾಸಿಗಳ ಕಳೆದ ಒಂದು ತಿಂಗಳಿನಿಂದ ನಲ್ಲಿಗಳಲ್ಲಿ ನೀರು ಬರುತ್ತಿಲ್ಲ. ಇದರಿಂದಾಗಿ ಅಡುಗೆ, ಸ್ನಾನ ಹಾಗೂ ದೈನಂದಿನ ಕೆಲಸಗಳಿಗೆ ನೀರಿಲ್ಲದೆ ಮಹಿಳೆಯರು ಮತ್ತು ಮಕ್ಕಳು ಪರದಾಡುವಂತಾಗಿದೆ. ಈ ಬಗ್ಗೆ ಈಗಾಗಲೇ 10 ಬಾರಿ ಸಂಬಂಧಪಟ್ಟ ಅಧಿಕಾರಿಗಳು ಹಾಗೂ ನಗರಸಭೆಗೆ ಮನವಿ ಸಲ್ಲಿಸಿದರೂ ಯಾವುದೇ ಪ್ರಯೋಜನವಾಗಿಲ್ಲ ಎಂದು ನಿವಾಸಿಗಳಾದ ವೆಂಕಟೇಶಪ್ಪಯ್ಯ, ಸುಧಾ, ಉಮಾ ಸೇರಿದಂತೆ ಏನು ಮುಂತಾದವರು ಆರೋಪಿಸಿದ್ದಾರೆ. ನೀರು ಯಾಕೆ ಬರ್ತಿಲ್ಲ ಎಂದು ಕೇಳಿದ್ರೆ ಅಧಿಕಾರಿಗಳು ಮೋಟಾರ್ ರಿಪೇರಿಯಾಗಿದೆ ಅಥವಾ ಪೈಪ್ಲೈನ್ ಒಡೆದು ಹೋಗಿದೆ ಎಂದು ಹಾರಿಕೆಯ ಉತ್ತರ ನೀಡುತ್ತಿದ್ದಾರೆ ಎಂದು ಪ್ರತಿಭಟನಾಕಾರರು ದೂರಿದ್ದಾರೆ. ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದ ಮಹಿಳೆಯೊಬ್ಬರು ಮಾತನಾಡಿ, ನಮಗೆ ಒಂದು ತಿಂಗಳಿನಿಂದ ನೀರಿಲ್ಲ, ಮಕ್ಕಳನ್ನು ಶಾಲೆಗೆ ಕಳುಹಿಸಲು, ಸ್ನಾನ ಮಾಡಿಸಲು ನೀರಿಲ್ಲದೆ ಕಷ್ಟವಾಗ್ತಿದೆ. ಪ್ರತಿಯೊಂದಕ್ಕೂ ಕಾಸು ಕೊಟ್ಟು ನೀರು ಕೊಂಡುಕೊಳ್ಳುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ನಗರಸಭೆಯವರು ಕೂಡಲೇ ಈ ಸಮಸ್ಯೆಯನ್ನ ಬಗೆಹರಿಸಬೇಕು ಎಂದು ಒತ್ತಾಯಿಸಿದರು. ಮತ್ತೊಬ್ಬ ನಿವಾಸಿ ಮಾತನಾಡಿ, ಪೈಪ್ಲೈನ್ ಒಡೆದು 2 ತಿಂಗಳಾದರೂ ಅದನ್ನು ಸರಿಪಡಿಸುವ ಮನಸ್ಸು ಅಧಿಕಾರಿಗಳು ಮಾಡ್ತಿಲ್ಲ. ನಮಗೆ ಕನಿಷ್ಠ ಪಕ್ಷ ವಾರಕ್ಕೆ 2 ಬಾರಿ ಆದರೂ ನೀರು ಬಿಡಬೇಕು ಎಂದು ಆಗ್ರಹಿಸಿದರು. ಸ್ಥಳೀಯ ನಿವಾಸಿಗಳು ನಗರಸಭೆ ಮತ್ತು ಜನಪ್ರತಿನಿಧಿಗಳ ವಿರುದ್ಧ ಘೋಷಣೆಗಳನ್ನು ಕೂಗಿದರು. ಒಂದು ವೇಳೆ ಮುಂದಿನ 2 ದಿನಗಳಲ್ಲಿ ನೀರಿನ ಸಮಸ್ಯೆ ಬಗೆಹರಿಯದಿದ್ದರೆ ನಗರಸಭೆ ಕಚೇರಿಗೆ ಮುತ್ತಿಗೆ ಹಾಕಿ ಬೃಹತ್ ಪ್ರತಿಭಟನೆ ನಡೆಸುವುದಾಗಿ ಎಚ್ಚರಿಕೆ ನೀಡಿದ್ದಾರೆ. ಪ್ರತಿಭಟನೆಯಲ್ಲಿ ಅಮರಮ್ಮ, ಸಂಪಮ್ಮ, ಶಾಂತಮ್ಮ, ರತ್ನಮ್ಮ, ಸತ್ಯಮ್ಮ, ಸಾದಿಕ್, ವಜೀರ್, ನಾಜರ್, ಅಬ್ದುಲ್, ಮುಬಾರಕ್ ಸೇರಿದಂತೆ ಇನ್ನು ಮುಂತಾದವರು ಭಾಗವಹಿಸಿದ್ದರು. ನಾವೇ ವಿಡಿಯೋ ಮಾಡಿ ಹಾಕಿದ್ರು ಅವ್ರ ಕಿವಿ ಮೇಲೆ ಹಾಕೊಂತ ಇಲ್ಲ. ನಗರಸಭೆಗೆ ಹೇಳಿದ್ರು ಕಿವಿ ಮೇಲೆ ಹಾಕೊಂತ ಇಲ್ಲ. ನಮ್ಮ ಕರೆಂಟ್ ಪ್ರಾಬ್ಲಮ್ ಬಂದ್ರು ಇವತ್ತು ಫೋನ್ ಮಾಡಿದ್ರೆ 4 ದಿವಸ ತನಕ ಬರಲ್ಲ. ನೀರಿಗೆ ಫೋನ್ ಮಾಡಿದ್ರೆ ಈ ಥರ ಪ್ರಾಬ್ಲಮ್. ಫಿಟ್ ಕ್ಲೀನಿಂಗ್ಗೆ, ಚರಂಡಿ ಕ್ಲೀನಿಂಗ್ ಪ್ರತಿಯೊಂದಕ್ಕೂ ಕೇಳ್ಕೋಬೇಕು. ನಾವು ಕೇಳ್ಕೊಳ್ಳೋಕ್ಕೆ ನಿಮ್ಗೆ ಯಾಕೆ ಸಂಬಳ ಕೊಡಬೇಕು? ಕೌನ್ಸಿಲರ್ಗಳಿಗೆ ಏನೋ ಕೆಲಸ ಇಲ್ಲ, ಏನೋ ಇದಾಗಿದೆ ಅಂತಾರೆ. ಇವಾಗ ಅಧಿಕಾರಿಗಳಿಗೆ ಕೆಲಸ ಇಲ್ವಾ? ನಿಮ್ಗೆ ಸಂಬಳ ಬರ್ತಾ ಇಲ್ವಾ? ಹೊಟ್ಟೆಗೆ ಊಟ ಮಾಡ್ತಾ ಇಲ್ವಾ? ನಮ್ಮ ದುಡ್ಡಲ್ಲೇ ತಾನೇ ನೀವು ಊಟ ಮಾಡ್ತಾ ಇರೋದು. ಸರ್, ಇದು 18ನೇ ವಾರ್ಡು. 18ನೇ ವಾರ್ಡು ನೋಡಿ, ಇಲ್ಲಿ ಇಷ್ಟು ಹೆಣ್ಮಕ್ಳು ಇದ್ದಾರೆ, ಕೇಳ್ಕೊಳ್ಳಿ. ನಮ್ಗೊಂದು ತಿಂಗಳಿಂದ ನೀರು ಬರ್ತಾ ಇಲ್ಲ. ಯಾರು ಎಷ್ಟು ಜನ ಹೋಗಿ ಹೇಳ್ತಾ ಇದ್ರು ಕೂಡ ನಮ್ಗೆ ನೀರು ಬಿಡ್ತಾ ಇಲ್ಲ. ತುಂಬಾ ಸಮಸ್ಯೆ ಆಗಿದೆ ನಮ್ಗೆ. ಮನೆ ಮುಂದೆ ಶುಕ್ರವಾರ ಅಂತ ಕೂಡ ಇಲ್ಲ, ಯಾವ ದಿನ ಅಂತಾನೂ ಇಲ್ಲ. ಮಕ್ಕಳು ಕೂಡ ಸ್ನಾನ ಮಾಡೋದಕ್ಕೆ ಕೂಡ ನೀರಿಲ್ಲ. ತುಂಬಾ ಪ್ರಾಬ್ಲಮ್ ಆಗಿದೆ. 250 ಜನ, 300 ಜನ, 400 ಜನನೇ ಇದ್ದಾರೆ. ಇನ್ನೂ ತುಂಬಾ ಜನನೇ ಇದ್ದಾರೆ. ನಮ್ಗೆ ತುಂಬಾ ಕಷ್ಟ ಆಗ್ಬಿಟ್ಟಿದೆ ನೀರಿಗೆ. ಎಷ್ಟು ಜನ ಹೋಗಿ ಹೇಳ್ತಾ ಇದ್ರು ರೆಸ್ಪಾಂಡ್ ಆಗ್ತಾ ಇಲ್ಲ, ನಮ್ಗೆ ನೀರು ಬಿಡ್ತಾ ಇಲ್ಲ. ಕಂಪ್ಲೇಂಟ್ ಕೊಡ್ತಿದ್ದಾರೆ ನೀರಿಗೆ. ಏರಿಯಾದಲ್ಲಿ ನಮ್ಮ ಭಾವರೆಲ್ಲ ಹೋಗಿ ಹೇಳಿದ್ದಾರೆ, ಈಗ ಬಿಡ್ತೀವಿ, ನಾಳೆ ಬಿಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ನೀರು ಬಿಡ್ತಾ ಇಲ್ಲ. ನಮ್ಗೆ ತುಂಬಾ నీళ్ళు రావడంలే. 18వ వాడికి ఎవరు ఫోన్ చేస్తున్నా ఎవరు ఇచ్చేస్తలేదు. ఎవరన్నా వేసే చూడ ట్యాంకీ రమ్మంటే దూరం వెళ్ళిపోయి కొనుక్కుంటాం. నీళ్ళే కొంటాము, అందరూ కొంటాం నీళ్ళు. ఒకరు లేదనేకి లేదు. బాధ అవుతుంది నీళ్ళకి. ఒక నెల అయింది నీళ్ళు రాక. మున్సిపల్ అంటున్నారు, బోర్డులు చెడిపోయినాయి అంటున్నారు, నీళ్ళే రాలే. ఇళ్ళ కాడికి మాత్రం ఓటు వేయండి అని వస్తారు. ಧಿಕ್ಕಾರ, ಧಿಕ್ಕಾರ, ನಗರಸಭೆಗೆ ಧಿಕ್ಕಾರ, 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 ನಗರಸಭೆಗೆ ಧಿಕ್ಕಾರ, ನಾಲಾಯಕ ಅಧಿಕಾರಿಗಳಿಗೆ ಧಿಕ್ಕಾರ, ಧಿಕ್ಕಾರ, ನಗರಸಭೆಗೆ ಧಿಕ್ಕಾರ, ನಾಲಾಯಕ ಅಧಿಕಾರಿಗಳಿಗೆ, ಕೌನ್ಸಿಲರ್ಗಳಿಗೆ, ನೀರು ಬಿಡ್ತಾ ಇರೋ ಅಧಿಕಾರಿಗಳಿಗೆ, ವಾಲ್ವ್ ಮ್ಯಾನ್ಗಳಿಗೆ, ಕೌನ್ಸಿಲರ್